ಇವಾಗ ಇದಕ್ಕೆ ಪಲಾವ್ ಎಲೆ, ಸ್ವಲ್ಪ ಕಸ್ತೂರಿ ಮೆಂತ್ಯ, ಈರುಳ್ಳಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಪಲಾವ್ ಎಲೆ ಮಾತ್ರ ಹಾಕಿದ್ದೀನಿ, ಬೇರೆದನ್ನ ಒಂದು 4-5 ಟೊಮೊಟೊನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ನಾನು ಈ ಮಸಾಲೆಗೆ ಶುಂಠಿ, ಹಸಿ ಶುಂಠಿ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನ್ಕಾಯಿ 1 kgಗೆ 12 ಥರ, 3 kgಗೆ ನಾನು 3ಕ್ಕೆ 12 ಮೆಣಸಿನ್ಕಾಯಿ ಆದರೆ 36 ಮೆಣಸಿನ್ಕಾಯಿನ ಎಣ್ಣೆನಲ್ಲಿ ಹುರಿದು ಹಾಕೊಂಡಿದ್ದೀನಿ. ಇದಕ್ಕೆ ಹರಿದು ರುಬ್ಕೊಂಡಿದ್ದೀನಿ. ಮತ್ತು ಪಲಾವ್ದು ಸ್ಟಾರ್ ಹೂವು, ಇದು ಕಲ್ಲು ಹೂವು, ಇದನ್ನೆಲ್ಲ ನಾನು ರುಬ್ಬೋದಕ್ಕೆ ಹಾಕ್ಕೊಳ್ತೀನಿ. ಚಕ್ಕೆ ಲವಂಗ ಎಲ್ಲನೂ ನಾನು ಹೊರಗಡೆ ಮಸಾಲೆ ಏನು ಬಳಸ್ತಾ ಇಲ್ಲ, ಓನ್ ಮೇಡ್ ಇದು. ಇದರಲ್ಲಿ 3 kg ಚಿಕನ್ನು ಮತ್ತು 3 kg ಅಕ್ಕಿಗೆ ಸರಿ ಹೋಗುತ್ತೆ ಈ ಪಲಾವ್ದು ಈ ಪಾತ್ರೆ. ಹಾಗಾಗಿ ನಾನು 3 kg ಚಿಕನ್ಗೆ ನಾನು ರೆಡಿ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಯಾವತ್ತೂ ಅಷ್ಟೇ ಚಿಕನನ್ನು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡ್ಬೇಕು. ಆವಾಗ ನಮಗೆ ಅದು ಚಿಕನ್ ಒಂಚೂರು ಸ್ಮೆಲ್ ಬರೋಲ್ಲ, ಮಟನ್ ಥರನೇ ಇದಾಗುತ್ತೆ. ಇದೆಲ್ಲ ನಾವು ಹುರಿಯೋದು ಏನಕ್ಕೆ ತೋರಿಸಿಲ್ಲ ಅಂದರೆ, ನಾನು ಆಲ್ರೆಡಿ ಒಂದ್ಸತಿ ಹೋಮ್ ಮೇಡ್ ಅದು ಪಲಾವ್ದು ಮಸಾಲ ಮಾಡಿ ವಿಡಿಯೋ ಹಾಕಿದ್ದೀನಿ. ಹಾಗಾಗಿ ನಾನು ಲಾಸ್ಟಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಕಾದರೆ ಹಾಕ್ತೀನಿ, ಅದ್ರ ಮಾಹಿತಿನ. ಇವಾಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕ್ಬಿಟ್ರೂ ಪರವಾಗಿಲ್ಲ. ಒಂದು ಸತಿ ಮತ್ತೆ ಇದು ಮಾಡ್ತೀವಲ್ಲ, ಉಪ್ಪಲ್ಲಿ ಚೆನ್ನಾಗಿ ಬೇಯುತ್ತೆ. ಉಪ್ಪು ಅರಿಶಿನ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡೋಣ. ಈ ಚಿಕನ್ ಎಲ್ಲ ನೀರು ಬಿಟ್ಕೊಳ್ಳಿ. ಎರಡು ನಿಮಿಷ ಸಣ್ಣ ಉರಿ ಮಾಡ್ತಾ ಇದ್ದೀನಿ. ನೋಡಿ, ಈ ಲೆವೆಲ್ ನೀರು ಬಿಟ್ಟಿದೆ. ನಾನು ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ನೀರೇನು ಹಾಕಲ್ಲ ಇವಾಗ. ಆಮೇಲೆ ಜಾರನ್ನ ತೊಳೆದು ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಮಸಾಲೆ ಹಾಕಿದ್ದೀನಿ. ಒಳ್ಳೆ ಘಮ ಬರ್ತಾ ಇದೆ. ಅರಿಶಿನ ಪುಡಿ, ಉಪ್ಪಲ್ಲಿ ಇದ್ರದ್ದು ಒಂಥರ ಚಿಕನ್ ಆಗಲಿ, ಮಟನ್ ಆಗಲಿ, ಫಿಶ್ ಆಗಲಿ ಅದ್ರದ್ದು ಹೊಲಸು ಹೋಗುತ್ತೆ. ಲೀಟ್ರಷ್ಟು ಮೊಸರು ಕಪ್ಪಲ್ಲಿ ಹಾಕೊಂಡಿದ್ದೀನಿ. ಇದನ್ನು ಹಾಕ್ತಾ ಇದ್ದೀನಿ ನಾನು. ಅದು ಕಲರ್ ಕಾಣಿಸಿದ್ದೇನೂ ಅಲ್ಲ, ನಾನು ಸ್ವಲ್ಪ ಅರಿಶಿನ ಪುಡಿ ಚಿಂಬಿಟ್ಟಿತ್ತು ಮೊಸರು ಮೇಲೆ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಬಿರಿಯಾನಿ ಇದು ಯಾವ ರೀತಿ ಬರುತ್ತೆ, ಯಾವ ಘಮದಲ್ಲಿ ಬರುತ್ತೆ ಅಂದ್ಬಿಟ್ಟು ನಾವು ಈ ಥರ ಫ್ರೈ ಮಾಡೋವಾಗೇ ಗೊತ್ತಾಗ್ಬಿಡುತ್ತೆ. ಮಸಾಲೆ ಹಾಕ್ಬಿಟ್ಟು ತಿರುಗಿಸೋವಾಗೇ ಸಾಮಾನ್ಯವಾಗಿ ಉಪ್ಪು ಈ ತೊಪ್ಪೆನಲ್ಲಿ ಅರ್ಧ kg ಕರೆಕ್ಟಾಗಿ ಹಿಡಿತಿದ್ದು. ಇದರಲ್ಲಿ ನಾನು 6 ಪಾತ್ರೆ ಹಾಕಿದ್ದೀನಿ 3 ಸೇರಿಗೆ. ಇವಾಗ ಅದೇ ರೀತಿ ನೀರನ್ನು ಹಾಕೊಳ್ತೀನಿ. 12 ಸಕ್ಕರೆ ಇಟ್ಟಿದ್ದೀನಿ. ಮಳ್ಳಕ್ಕೆ ಕೂಗಿ ಹತ್ತುತ್ತೆ. ಒಂದು ಸ್ವಲ್ಪ ನೊರೆ ಬರ್ತಿದ್ದೇನೆ, ಇನ್ನೇನೋ ಮಾಡಲಿಕ್ಕೆ. ಇವಾಗ ನಾನು ಅಕ್ಕಿನ ಸುಮ್ಮನೆ ಹಂಗೆ ತೊಳ್ಕೊಳ್ತೀನಿ, ಬಾಕ್ಸ್ಕೊಳ್ತೀನಿ, ತೊಳ್ಕೊತೀನಿ. ಇವಾಗ ಈ ಟೈಮಲ್ಲಿ ಏನಾದರೂ ನಾನು ಉಪ್ಪು ಬೇಕಂದರೆ ನೋಡ್ಕೋಬೋದು. ಅಕ್ಕಿ ಹಾಕ್ತೀನಿ ನಾನು.
ಮತ್ತೇನು ತಿರುಗಿಸೋ ಅವಶ್ಯಕತೆ ಇರಲ್ಲ. ಒಂದ್ಸತಿ ತಿರುಗಿಸ್ಬಿಟ್ರೆ ಸಾಕು. ಜೋರು ಒಂದು ಕುದಿ ಬರೋವರೆಗೂ ಜೋರು ಇರಬೇಕು. ಆಮೇಲೆ ಅಷ್ಟು ಕಮ್ಮಿ ಮಾಡ್ಬೇಕು ಕುದಿನ. ಕುದಿ ಬಂದಿದ್ದು ಸಣ್ಣ ಕುದಿದ್ದು ದೊಡ್ಡ ಕುದಿ ಬಂದಿದ ತಕ್ಷಣ ಸ್ಟವ್ನ ನಾವು ಕಮ್ಮಿ ಮಾಡ್ಕೊಳ್ಬೇಕು. ಕಡಿಮೆ ನೀರಿನಲ್ಲಿ ಚೆನ್ನಾಗಿ ಬೇಯುತ್ತೆ ನಿಧಾನಕ್ಕೆ. ಒಂದು ಸೆಕೆಂಡ್ ಕುದಿ ಬರುತ್ತೆ. ಇವಾಗ ನಾನು ಕಡಿಮೆ ಮಾಡಿಬಿಟ್ಟು ಮುಚ್ಚಿಬಿಡೋಣ. ತೀರನೇ ಕಡಿಮೆ ಮಾಡಿದ್ದೀನಿ. ಇವಾಗ ಜಾಸ್ತಿ ಉರಿ ಅಂದರೆ ತಲೆ ಹಿಡಿದ್ಬಿಡುತ್ತೆ. ಇಷ್ಟು ಆದರೆ ಸಾಕು. ಇಷ್ಟು ತೆಳ್ಳಗಿರೋವಾಗ ನಾವು ಒಂದು ಸತಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಟ್ಟು ಈ ಥರ ಸಮ ಮಾಡಿಬಿಟ್ಟು ಇವಾಗ ಇಳಿಸ್ಬಿಡೋಣ. 10 ನಿಮಿಷ ಬಿಟ್ಬಿಟ್ರೆ ಎಲ್ಲ ಒಂಥರ ನೀರೆಲ್ಲ ಹೇಳ್ಕೊಳ್ಳುತ್ತೆ. ನೋಡಿ ಇವಾಗ ರೆಡಿಯಾಗಿದೆ. ನಾನು ಸ್ವಲ್ಪ ಟೇಸ್ಟ್ಗೋಸ್ಕರ ನಾನು ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಮಕ್ಕಳುಗಳು ತಿಂದ್ಬಿಟ್ಟು ಟೇಸ್ಟ್ ಹೇಳಿ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪನೇ ಬಡಿಸ್ಕೊಳ್ತಾ ಇದ್ದೀನಿ. ಇನ್ನೇನೋ ಬರ್ತಾರಂತೆ ಅವರು, ಆಮೇಲೆ ಟೇಸ್ಟ್ ನೋಡೋಕ್ಕಾಗಲ್ಲ, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಬಿರಿಯಾನಿ ಹಾಕೊಂಡಿದ್ದಾಯಿತು. ಒಂದು ಸ್ವಲ್ಪ ಗೊಜ್ಜು ಹಾಕೋತೀನಿ. ನೋಡಿ ನೋಡಿ ಸ್ನೇಹಿತರೆ, ನಾನು 20-30 ಜನಕ್ಕೆ ಬಿರಿಯಾನಿ ಮಾಡೋದನ್ನು ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ. ಗೊಜ್ಜು ಮತ್ತು ಬಿರಿಯಾನಿ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಕೊಟ್ಬಿಡಗೋ.